ಅದರಿಂದ ನಾವು ಫಸ್ಟು ನೋಡ್ರಿ, ನಮ್ಮ ಅಪ್ರೋಚ್ ಏನೋ ಒಂದು ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕು. ಗೊತ್ತು ಮಾಡ್ಕೊಂಡ್ಬಿಟ್ಟು ಅದನ್ನು ಫೈಲ್ ಕಟ್ಟಿ ಇಟ್ಬಿಡ್ಬೇಕು ಒಳಗಡೆ, ತಲೆ ಒಳಗಡೆ. ಈಗ ಮನೆ ಆಫೀಸಲ್ಲಿ ಒಂದು ಫೈಲ್ ಈಸ್ ಚೆಕ್ಡ್, ವೆರಿಫೈಡ್, ಡಿಸ್ಪೋಸ್ಡ್. ಹೆಂಗೆ ಫೈಲ್ ಇಟ್ಟಿದ್ದಾರೆ ಆಫೀಸ್ಗಳಲ್ಲಿ, ಆ ಥರ ನಮ್ಮ ಮನಸ್ಸೊಳಗಡೆ ಸೊ ಇವ್ರು ಹೀಗೆ ಇಂಥವರು, ಆಯಿತು, ಆ ಫೈಲ್ ಫಿನಿಶ್. ಇನ್ನು ಅದ್ರ ಬಗ್ಗೆ ಏನು ಇರ್ತ್ಕೊಳ್ಳೋ ಮಾತೇ ಇಲ್ಲ, ಫಿನಿಶ್. ಅದು ಆ ಫೈಲಿಗೆ ತಕ್ಕಂತೆ ಅವ್ರ ಜೊತೆ ವರ್ತಿಸೋದು, ಆ ಊರಿನ ಜೊತೆ. ಒಂದು ಧರ್ಮ ಹಿಂಗೇನೆ, ಮುಸ್ಲಿಮ್ಸ್ ಅಂದರೆ ಹೀಗೇನೆ, ಎಲ್ಲ ಮುಸ್ಲಿಮ್ಸು ಹೀಗೇನೆ, ಎಲ್ಲ ಹಿಂದೂಗಳು ಹೀಗೇನೆ, ಎಲ್ಲ BJP ಅವರು ಹಿಂಗೇನೆ, ಎಲ್ಲ ಕಾಂಗ್ರೆಸ್ನವರು ಹಿಂಗೇನೆ. 50 ವರ್ಷದ ಹಿಂದೆ ಕಾಂಗ್ರೆಸ್ಸು ಅದೇನೆ, ಇವತ್ತಿನ ಕಾಂಗ್ರೆಸ್ಸು ಅದೇ. ನೋಡಿ ಹೆಂಗೆ ನೋಡ್ತೀವಿ ನಾವು. 50 ವರ್ಷದ ಹಿಂದಿನ ಕಾಂಗ್ರೆಸ್ ಇದು, ಅಥವಾ 100 ವರ್ಷ ಹಿಂದಿದ್ದ ಕಾಂಗ್ರೆಸ್ ಯಾವುದು ಏನು? ಆ ಕಾಂಗ್ರೆಸ್ ಅನ್ನೋ ಕಾನ್ಸೆಪ್ಟು, ಆ ಪಕ್ಷ ಅನ್ನೋ ಕಾನ್ಸೆಪ್ಟು, ಆ ದೇಶ ಅನ್ನೋ ಕಾನ್ಸೆಪ್ಟು ಕೂಲಿನೇ ಇಲ್ಲದೆ ಜನರಿಗೆ 100 ದಿನ ಕೂಲಿನಾರು ಕೊಡಬೇಕು ಅಂತ ಸರ್ಕಾರ ಕಾನೂನು ಮಾಡ್ತಿದ್ದ ಸಮಯದ ಕಾರ್ಲ್ ಮಾರ್ಕ್ಸ್ ಏನು, ಆ ಸಿದ್ಧಾಂತ, ಸಮಾಜವಾದ ಇರ್ಬೋದು, ಕಮ್ಯುನಿಸ್ಟ್ ಸಿದ್ಧಾಂತ ಇರ್ಬೋದು, ಯಾವಾಗ ಕೆಲಸನೇ ಇಲ್ಲ, ತಿನ್ನಕ್ಕೆ ದುಡ್ಡೇ ಇಲ್ಲ, ಊಟ ಮಾಡೋಕ್ಕೆ ಹಣನೇ ಇಲ್ಲ, ಕೂಲಿ ಇಲ್ಲ, ನಾ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ, ಕೂಲಿನೇ ಇಲ್ಲ. ಆಗ 100 ದಿನಕ್ಕಾದರೂ ವರ್ಷದಲ್ಲಿ ಕೂಲಿ ಕೊಡಬೇಕು ಅಂತ ಸರ್ಕಾರ ಕಾಯ್ದೆ ಮಾಡೋದು ಹೇಗೆ? ಈಗ ಹುಡುಕಿದ್ರೂ ಕೂಲಿಯವರು ಸಿಕ್ಕಲ್ಲ, ಕೆಲಸಗಾರರೇ ಸಿಕ್ಕಲ್ಲ, ಯಾರೂ ಕೆಲಸಗಾರ ಸಿಕ್ಕಲ್ಲ. ಈಗಲೂ ಅದೇ ಸಿದ್ಧಾಂತ, ವರ್ಷಕ್ಕೆ 100 ದಿನನಾರು ಕೂಲಿ ಕೊಡಲೇಬೇಕು ರೀ, ಕೂಲಿ ಮಾಡಿಸ್ಲೇಬೇಕು ರೀ ಅಂದ ತಕ್ಷಣ ನಾವೇನು ಮಾಡ್ತಾರೆ, ಕೂಲಿ ಯಾರು ಸಿಕ್ಕಲ್ಲ, JCB ತಗೊಂಡೋಗ್ಬಿಟ್ಟು ಎಲ್ಲ ಕೆರೆಗಿರೆ ಹೂಳೆತ್ಬಿಟ್ಟು 100 ಜನರಿಗೆ 100 ದಿನಕ್ಕೆ ಕೆಲಸ ಕೊಟ್ಟೆ ಅಂತ ಬರೆದು ಕಳಿಸೋದು. ಹೊರಗಿನ ಪ್ರಪಂಚ ಇರಲಿ, ಒಳಗಿನ ಪ್ರಪಂಚ ಇರಲಿ, ಅದಾಗಲೇ ಫಿಕ್ಸ್ ಆಗಿರುವ ಒಂದು ನಿಮ್ಮನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತಿದ್ದ ಮಗುನ 20 ವರ್ಷ ಆದಮೇಲೆನೂ ಅದೇ ಥರ ನೋಡೋದು ಹೇಗ್ರಿ? ಸೈಕಲ್ ಕಲಿಯೋ ದಿನ ಸೈಕಲ್ನ ಹಿಡ್ಕೊಳ್ಳೋದು ಹೇಗೆ? ಪೇರೆಂಟು ಸುಮಾರಾಗಿ ಕಲ್ತಿರುವಾಗ ಹಿಡ್ಕೊಳ್ಬೇಕಾದ ಹೇಗೆ? ಬಿಟ್ಟು ಕಲಿಸೋದು ಹೇಗೆ? ಬಿಟ್ಟು ಕಲಿತ ಮೇಲೆ ಸುಮ್ಮನಿರೋದು ಹೇಗೆ? ಈಗ ಅವ್ರು ಕಲಿತ ಮೇಲೆ ಹೋಗಿ ಮನೆ ಕೆಲಸ ಕಾರ್ಯಕ್ಕೆ ಹೋಗಿ ಬೈಕು ಸೈಕಲೋ ಏನೋ ಹೊಡ್ಕೊಂಡೋಗಿ ಮತ್ತು ಸಾಯಂಕಾಲ ಬರೋವರೆಗೂ ನಾನು ಇರೋದೇಗೆ? ಇದೆಲ್ಲ ಆಯಾ ಕ್ಷಣ ಆಯಾ ದಿನಕ್ಕೆ ಸಂಬಂಧಪಟ್ಟಿದ್ದಲ್ವಾ? ಮೊದಲನೇ ದಿನ ಹಿಂಗೆ ಹಿಡ್ಕೊಂಡು ಸೈಕಲ್ ಹತ್ಸಿ ಕಲಿಸಿದ ದಿನದ ಥರನೇ ಸಂಬಂಧನ 60 ವರ್ಷ ಆದರೂ ಇಟ್ಕೊಂಡಿದ್ರೆ ನನ್ನ ಮಗ ನನ್ನ ಸೊಸೆ ಹಾಳು ಮಾಡಿಬಿಟ್ಲು. ಆದ್ದರಿಂದ ಯಾವುದೇ ಸಂಬಂಧ ಆಗಲಿ ಪ್ರತಿದಿನವೂ ಸಂಬಂಧ ಇಲ್ಲದೆ ಇದ್ರೂ ತನಗೆ ತಾನೇ ತನ್ನ ಸ್ವಯಂ ಸಂಬಂಧ ಆಗಿದ್ರೂ ಇದು ಹೊಸದು. ಈಗ ಮಾತಾಡ್ತಾ ಇರೋದು ಹೊಸದು, ಮಾಹಿತಿ ಹಳೆಯದು. ಮಾಹಿತಿಯ ಸಹಾಯದಿಂದ ಬ್ಯಾಂಗ್ಳೂರಿಗೆ 100 ಸಲ ಮೈಸೂರಿಂದ ಹೋಗಿರ್ಬೋದು. 101ನೇ ಸಲ ಹೋದಾಗ ಅದು 101ನೇ ಸಲ ಹೋಗ್ತಾ ಇರುವ ಬೆಂಗಳೂರು. ಇವತ್ತು ಈ ಕಡೆ ನೋ ಎಂಟ್ರಿ ಇರ್ಬೋದು, ಅಥವಾ ಇಲ್ಲಿಂದ ಮುಂದಕ್ಕೆ ಪ್ರವೇಶ ಇಲ್ಲದೆ ಇರ್ಬೋದು. ಇವತ್ತು ಮೀನ್ಸ್ ನಾವೇನು ತಿಳ್ಕೊಳ್ಬೇಕಾಗಿದೆ ಅಂದರೆ, ಆಧ್ಯಾತ್ಮ ಅಂದರೆ ಅನ್ವೇಷಣೆ, ಸ್ಪಿರಿಚುಯಾಲಿಟಿ ಅಂದರೆ ಅನ್ವೇಷಣೆ. ಯಾವುದರ ಅನ್ವೇಷಣೆ ಅಂದರೆ ಅಲ್ಲಿ ಯಾವುದೋ ನಕ್ಷತ್ರ ತಾರೆಗಳ ಆಚೆ ಇರೋ ಅನ್ವೇಷಣೆ ಅಲ್ಲ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಅಂತ ನವಗ್ರಹ ಸುತ್ತದಿದೆಯಲ್ಲ, ನಂಬಿಕೆ ಇರೋರಿಗೆ ಅದೂ ಅನ್ವೇಷಣೆ ಅನ್ನೋದು ಫಸ್ಟು ನನ್ನ ಅನ್ವೇಷಣೆ, ನಮ್ಮ ಅನ್ವೇಷಣೆ. ನಾವೇನು
ನಾವು ಯಾಕಿದ್ದೀವಿ? ಫಸ್ಟು ನಾನು ಹಿಂದೂನ, ಮನುಷ್ಯನ? ಫಸ್ಟು ನನ್ನ ಧರ್ಮನ, ನಾನಾ? ಫಸ್ಟ್ ನಾನು ಅನ್ನೋದಾದರೆ ನಾನು ಏನು? ನಾನು ಅನ್ನೋದು ಒಂದು ಬಾಡಿನ, ಒಂದು ಮನಸ್ಸ, ಒಂದು ಸ್ಥಿತಿನ, ಪ್ರಜ್ಞೆನ, ಮೌನನ? ಈ ನಾನು ಅನ್ನೋದು ಯಾವುದು ಅಥವಾ ಇದೆಲ್ಲನ ಅಂತ ನಮಗೆ ನಾವು ಅನ್ವೇಷಣೆ ಮಾಡೋದು ಆಧ್ಯಾತ್ಮ. ಈ ಅನ್ವೇಷಣೆಗೆ ಪೂರಕವಾಗಿ ಪ್ರತಿಯೊಬ್ಬರ ಜೊತೆಯಲ್ಲಿ ಸಂಬಂಧ ಮಾಡುವುದು ಸ್ಪಿರಿಚುವಲ್ ಲಿವಿಂಗ್. ಆ ರೀತಿ ಸಂಬಂಧಗಳಲ್ಲಿ ಆದಂಥ ಏರುಪೇರುಗಳು, ಕಷ್ಟ ನಷ್ಟಗಳಿಂದ ಯಾಕಂಗಾಯಿತು ಅಂತ ಅರಿತು ಮತ್ತೆ ಅದೇ ಥರ ಸನ್ನಿವೇಶಗಳಲ್ಲಿ ಹೇಗಿರಬೇಕು ಅಂತ ತಿಳಿದುಕೊಂಡು ಹಾಗೆ ಬದುಕಿ ನೋಡೋದು ಆಧ್ಯಾತ್ಮ. ಇದುವರೆಗೂ ನಾವು ಮಾತಾಡಿದ್ನ ಎಲ್ಲನೂ ಒಟ್ಟಿಗೆ ಇಟ್ಕೊಂಡು ನೋಡಿದ್ರೆ ಧಾರ್ಮಿಕತೆ, ಪೂಜಾ, ಪ್ರಾರ್ಥನೆ, ಧ್ಯಾನ, ಭಕ್ತಿ ಇದೆಲ್ಲ ಯಾವುದೋ ಚಿತ್ರಗಳಿಗೆ ಸಂಬಂಧಪಟ್ಟಿದ್ದಲ್ಲ. ನಾನೇ ಇಲ್ಲದೆ ಇದ್ದರೆ, ನಾನು ಸತ್ತೋದ್ಮೇಲೆ ಏನು ಈ ಪ್ರಪಂಚ ನನಗೆ? ಈ ದೇವರೆಲ್ಲ ಏನು ನನಗೆ? ಈ ದೇಶದ ಧರ್ಮ, ಜಾತಿ, ಪಂಗಡಗಳು ಏನು ನನಗೆ ನಾನು ಇಲ್ಲದೇದಾಗ? ಈ ಸಿದ್ಧಾಂತಗಳು, ಈ ನಂಬಿಕೆಗಳೆಲ್ಲ ಏನು ನನಗೆ ನಾನೇ ಇಲ್ಲದೇ ಇದ್ರೆ? ನಾನು ಇಲ್ಲದೇ ಇದ್ದರೆ ಇವೆಲ್ಲ ಏನು? ನೀವು ಮಲಗ್ತಿರಲ್ಲ, ನಿದ್ದೆ ಮಾಡ್ತಿರಲ್ಲ, ಡೀಪ್ ಸ್ಲೀಪಲ್ಲಿರ್ತಿರಲ್ಲ, ಆವಾಗ ಈ ಸಿದ್ಧಾಂತಗಳೆಲ್ಲ ನಿಮಗೇನು? ಈ ದೇಶ ಧರ್ಮದ ಕಲ್ಪನೆಗಳೆಲ್ಲ ಏನು ನಿಮಗೆ? ನಿಮಗೇನೂ ಇಲ್ಲ. ಆವಾಗ ನಿಮಗೇನು? ನಿಮಗೊಂದು ನಿರಾಳ, ಆ ನಿದ್ರೆಯಲ್ಲಿ ನಿರಾಳ. ಅದು ಸತ್ಯ ಅಲ್ವಾ? ನೀವು ನಿದ್ದೆ ಮಾಡಿರುವಾಗ ಈ ಜಗತ್ತು ಫೈಟಿಂಗಲ್ಲಿದೆಯೋ, ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಾ ಇದೆಯೋ, ನಡೀತಾ ಇಲ್ವೋ, ಇದ್ಯಾವುದು ನಿಮಗೆ ಸಂಬಂಧ ಇರಲಿಲ್ಲ ಅಲ್ವಾ? ಮಲಗಿರುವಾಗ ನೀವೇ ಇಲ್ಲ ಅಂದರೆ ಇದ್ಯಾವುದು ಇಲ್ಲ ಅಂದಾಗ ನೀವು ಫಸ್ಟ್ ಬರ್ತೀರಾ. ನಿಮ್ಮನ್ನು ಗಮನಿಸೋದು ಫಸ್ಟ್ ಬರುತ್ತೆ. ನಿಮ್ಮ ಈಗಿನ ಸ್ಥಿತಿ ಹೇಗಿದೆ ಅನ್ನೋದು ಫಸ್ಟ್ ಬರುತ್ತೆ. ಈಗ ನೀವು ತಳಮಳದಲ್ಲಿದ್ದರೆ ಆ ತಳಮಳದಿಂದ ಆಚೆ ಬರೋದು ಫಸ್ಟ್ ಬರುತ್ತೆ. ನನ್ನ ಸಮಸ್ಯೆಯನ್ನು ನಾನು ಬಗೆಹರಿಸ್ಕೊಳ್ಬೇಕು ಅನ್ನೋದು ಫಸ್ಟ್ ಬರುತ್ತೆ. ಅದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ, ಎಬಿಲಿಟಿ ಟು ರೆಸ್ಪಾಂಡ್. ರೆಸ್ಪಾನ್ಸಿಬಿಲಿಟಿ ಅಂದರೆ ಕರ್ತವ್ಯ ಅಲ್ಲ, ಜವಾಬ್ದಾರಿ, ಅಗ್ಲಿ ವರ್ಡ್ ಅಲ್ಲ ಅದು. ರೆಸ್ಪಾನ್ಸಿಬಿಲಿಟಿ ಅಂದರೆ ಎಬಿಲಿಟಿ ಟು ರೆಸ್ಪಾಂಡ್. ನನ್ನ ಎಬಿಲಿಟಿ ಟು ರೆಸ್ಪಾಂಡ್ ಟು ದ ಮೂಮೆಂಟ್. ಈ ಸನ್ನಿವೇಶಕ್ಕೆ, ಈ ಪರಿಸ್ಥಿತಿಯಾಗೆ ನಾನು ಆ ರೀತಿ ಯಾವುದೇ ಕಲ್ಪನೆಗಳಿಲ್ಲದೆ ಅವರಿವರು ಹೇಳಿಕೊಟ್ಟ ವಿಷಯಗಳು, ಅದು ಋಷಿಗಳಿರ್ಬೋದು, ಸದ್ಗುರುಗಳಿರ್ಬೋದು, ಅವರು ಹೇಳಿದ ವಿಷಯವನ್ನು ಮಾರ್ಗದರ್ಶನವಾಗಿಟ್ಕೊಂಡು ಒಂದು ಟ್ರಾವೆಲಿಂಗ್ ಮ್ಯಾಪ್ ಥರ ಇಟ್ಕೊಂಡು ನಾನು ಟ್ರಾವೆಲ್ ಮಾಡೋದು, ಮ್ಯಾಪ್ ಅಲ್ಲ ಅದು, ಹೆಲ್ಪ್ಗೆ ಇಟ್ಕೊಂಡು ನನ್ನ ಬದುಕಿನಲ್ಲಿ ನಾನು, ನಿಮ್ಮ ಬದುಕಿನಲ್ಲಿ ನೀವು ಪ್ರತಿದಿನ ಈ ರೀತಿ ಎಚ್ಚರದಿಂದ ಪ್ರಜ್ಞಾಪೂರ್ಣವಾಗಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ, ಯಾಕೆ ನಡೀತಾ ಇದೆ ಅಂತ ಅರ್ಥಕೊಂಡು ಸಾಗುವುದು ಧಾರ್ಮಿಕ ಜೀವನ. ಹಾಗೆ ಸಾಗುವಾಗ ಭಕ್ತಿ ಬರ್ಬೋದು. ಹಾಗೆ ಸಾಗುವಾಗ ವಾಟ್ ಈಸ್ ಗಾಡ್ ಅಂತ ಪ್ರಶ್ನೆ ಬರ್ಬೋದು. ಹಾಗೆ ಸಾಗುವಾಗ ಇದೆಲ್ಲ ಏನು ಹುಚ್ಚಾಟ ನಡೀತಾ ಇದೆ, ದೇವಸ್ಥಾನ ಅದು ಇದು ಅಂದ್ಕೊಂಡು ಅಂತನೋ ಬರ್ಬೋದು. ಅದು ಬರ್ತದೆ ಹೋಗ್ತದೆ. ಪ್ರತಿ ಸಲ ಹೊಸದಲ್ವಾ, ಬಂತು ಹೋಯಿತು. ಈ ಸಾಗುವಿಕೆಯಲ್ಲಿ ನಿಮಗೇನೇನು ಕಂಡು ಗೋಚರ ಆಗ್ತದೆ ಅದು ದರ್ಶನ. ಏನೇನು ಅರಿವಿಗೆ ಬರುತ್ತೆ ಅದು ದರ್ಶನ. ಆ ದರ್ಶನದಲ್ಲಿ ಜೊತೆಲಿರೋರಿಗೂ ಹಾಗಾಗಿ ಬದುಕಕ್ಕೆ ಸಪೋರ್ಟ್ ಮಾಡೋದು ಸಂವಹನ, ಕಮ್ಯುನಿಕೇಷನ್. ನಾನು ಹೇಳ್ದಂತೆ ನಡಿಬೇಕು ಅನ್ನೋದೆಲ್ಲ ಸಂವಹನ. ಈ ಮನೇಲಿ ನನ್ನ ಇಚ್ಛೆನೇ ನಡಿಬೇಕು ಅನ್ನೋದೆಲ್ಲ
ಸಂಬಂಧ. ಅವರು ಈಗ ಯಾವ ಸ್ಥಿತಿಯಲ್ಲಿದ್ದಾರೆ ಅದನ್ನು ಸಾಗಿ ಹೋಗೋದು ಹೇಗೆ, ಇವರು ಯಾವ ಸ್ಥಿತಿಯಲ್ಲಿದ್ದಾರೆ ಅದನ್ನು ಸಾಗೋದು ಹೇಗೆ, ಈಗ ಅವರ ಜವಾಬ್ದಾರಿಯನ್ನು ಅದು ಅವ್ರು ನಿರ್ವಹಿಸೋದು ಹೇಗೆ, ಹಿಂಗೆಲ್ಲ ನಿರ್ವಹಿಸುವಾಗ ನನ್ನ ಪಾತ್ರ ಏನು, ಅದನ್ನು ನಾನು ಹೇಗೆ ನಿರ್ವಹಿಸಬೇಕು, ಇದು ಕೋ ಲಿವಿಂಗ್. ಯಾರ ಮೇಲೆ ಯಾರು ಜಬರ್ದಸ್ತಿ ಮಾಡದೇ ಇರೋದು ಕೋ ಲಿವಿಂಗ್. ಆ ಸಮಯದಲ್ಲಿ ಹಿಂಗೆ ಮಾಡಬೇಕು ಅಂತ ಹೇಳಬೇಕಾದಂಥ ಜವಾಬ್ದಾರಿ ನಿಮಗೆ ಬರ್ಬೋದು, ಆ ರೆಸ್ಪಾನ್ಸಿಬಿಲಿಟಿ ಬರ್ಬೋದು. ಅದನ್ನು ಆಗಲೇಬೇಕು, ಮಾಡಲೇಬೇಕು ಅಂತ ಮಾಡಲ್ಲ. ತಿಳಿಸ್ಬೇಕಲ್ವಾ, ತಿಳಿಸ್ತೀವಿ. ಮಾಡಿದ್ರ ಅವರ ಸ್ವತಂತ್ರ, ಮಾಡಲಿಲ್ವಾ ಅವರ ಸ್ವತಂತ್ರ. ನಾನು ನನ್ನ ಸ್ವತಂತ್ರನ ಚಲಾಯಿಸಿದ್ದೀನಿ. ಈ ರೀತಿ ಬದುಕು ನೋಡಬೇಕಷ್ಟೆ. ಇದು ನಾನು ಹೇಳ್ತಾ ಇದ್ದೀನಿ ಸರಿ ಅಂತಲ್ಲ, ಈಗ ನಾನು ಇದನ್ನು ಹೇಳ್ತಾ ಇದ್ದೀನಿ, ನೀವು ಇದನ್ನು ಬದುಕು ನೋಡಿ. ಈ ರೀತಿ ಬದುಕುವಿಕೆಯಲ್ಲಿ ಬೋರಿಂಗ್ ಇದೆಯಾ ನೋಡಿ. ಈ ರೀತಿ ಬದುಕುವಿಕೆಯಲ್ಲಿ ಒಂದು ಕ್ಷಣನಾದರೂ ಬೇಸರ, ಛೀ ಥೂ ಇವ್ರು ಯಾಕೆ ಹಂಗೆ ಅವ್ರು ಯಾಕೆ ಹಂಗೆ ಅಂತ ಬರುತ್ತಾ ನೋಡಿ. ಸೊ ಧಾರ್ಮಿಕ ಜೀವನ, ಆಧ್ಯಾತ್ಮಿಕ ಜೀವನ, ಅನ್ವೇಷಣೆ ಇದೆಲ್ಲ ಸ್ವಯಂನಿಂದ ಪ್ರಾರಂಭ ಆಗುತ್ತೆ. ಸ್ವಯಂ ಅಂದರೆ ನಾನು ಇಂಥವನು ಅಂಥವನು ಅಂತ ಪ್ರಾರಂಭ ಮಾಡೋದಲ್ಲ, ಎಲ್ಲನೂ ಪ್ರಶ್ನಿಸೋದು. ನಾನು ಬ್ರಾಹ್ಮಣ ಏನಂಗಂದರೆ ನಾನು ಇಂಥವ್ರ ಮಗ, ಹೇಗೆ ಅವರು ಇಂಥವ್ರ ಮಗ, ಅವ್ರು ಇಂಥವ್ರ ಮಗ, ಅವ್ರು ಇಂಥವ್ರ ಮಗ, ಎಲ್ಲರೂ ಇಂತಿಂಥ ಹಿಂಗೆ ಹುಟ್ಟುತ್ತಾ ಇದ್ದಾರೆ. ಏನಿದು ಹುಟ್ಟು ಸಾವುಗಳು? ನಾನು ಭಾರತೀಯ, ನಾನು ಪಾಕಿಸ್ತಾನದಲ್ಲಿ ಹುಟ್ಟಿದರೆ ಯಾರು? ಅಥವಾ ಭಾರತದಲ್ಲೇ ಹುಟ್ಟಿದವರು 1947 ಮೊದಲು ಪಾಕಿಸ್ತಾನ ಭಾಗದಲ್ಲಿರುವ ಜನ 1930 ಯಾರು? ಅಂದರೆ ಈ ಕಾಲ ದೇಶಗಳು ಬದಲಾವಣೆಗೊಳಗಾಗಂಥದ್ದು, ಎಲ್ಲ ಬದಲಾವಣೆಗೊಳಗಾಗಂಥದ್ದು. ಇವತ್ತು ಭಾರತೀಯ, 1947 ನಂತರ ಪಾಕಿಸ್ತಾನಿ, ಇನ್ನೊಂದು ದಿನ ಪಾಕಿಸ್ತಾನ 2-3 ಚೂರಾದರೆ ಅಫ್ಘಾನ್, ಮತ್ತು ಯಾವುದೋ ಬಲೂಚಿಸ್ತಾನಿ. ಅಂದರೆ ಹೆಸರುಗಳು, ಗುರುತುಗಳು, ಧರ್ಮ, ದೇಶ ಬದಲಾಗ್ತಾ ಇರುತ್ತೆ. ಕಾವೇರಿ ಹುಟ್ಟದೇ ನಿಂತು ಹೋಗ್ಬಿಟ್ರೆ ತಮಿಳುನಾಡು, ಕರ್ನಾಟಕ ಫೈಟಿಂಗ್ ಮಾಡೋಕ್ಕೆ ಕಾರಣನೇ ಇರಲ್ಲ. ಹಿಂದೆ ಫೈಟಿಂಗ್ ಮಾಡ್ತಿದ್ರಂತೆ, ಯಾವುದೋ ಕಾವೇರಿ ಹರಿತಾ ಇತ್ತಂತೆ ಅಂತ ಕತೆ. ಸೊ ಎಲ್ಲ ಸಮಯದಲ್ಲೂ ಬದಲಾಗುವಂಥದ್ದು ಯಾವುದು? ಇದೆಲ್ಲನೂ ಸಣ್ಣ ವಯಸ್ಸಿಂದ ನೋಡ್ತಾ ಬಂದಿದ್ದು ನನ್ನೊಳಗೆ ಏನು? ಎಲ್ಲವನ್ನೂ ಸಾಕ್ಷೀಕರಿಸಿದ್ದು ಯಾವುದು? ಎಲ್ಲ ಈ ಜೀವನದಲ್ಲಿ ನಡೆದ ಎಲ್ಲ ಸಿನಿಮಾಗಳನ್ನೂ ತನ್ನ ಮೇಲೆ ಬಿಟ್ಟುಕೊಂಡ ತೆರೆ ಯಾವುದು? ಆ ತೆರೆ ಅನ್ನೋದು ಇಲ್ಲದೆ ಸಿನಿಮಾ ಬಿಡೋಕ್ಕಾಗುತ್ತಾ? ಈ ನನ್ನ ಜೀವನದ ದೃಶ್ಯಗಳು ನಡೆಯೋಕ್ಕೆ ಸಾಧ್ಯ ಇದೆಯಾ? ಆ ತೆರೆ ಯಾವುದು, ಎಲ್ಲಿದೆ? ಇಂಥ ವಿಷಯಗಳ ಓದುವಿಕೆ ಅಲ್ಲ, ಓದುವಿಕೆ ಪ್ರಾರಂಭ, ಆಲಿಸುವಿಕೆ ಅಷ್ಟೇ ಅಲ್ಲ, ಅದು ಪ್ರಾರಂಭ. ಓದಿದ ಆಲಿಸಿದ ಸಂಗತಿನ ನನ್ನ ಜೀವನದಲ್ಲಿ ಮಾಡುವ ಅನ್ವೇಷಣೆ ಧಾರ್ಮಿಕ ಅನ್ವೇಷಣೆ. ಅವ ಧಾರ್ಮಿಕ ವ್ಯಕ್ತಿ, ಆತ ಅಂತರ್ವಿಜ್ಞಾನಿ, ಆತ ಅಸ್ತಿತ್ವಕ್ಕೆ ಸೇರಿದವನು. ಕಾರಣ ಆತ ಅಸ್ತಿತ್ವವನ್ನು ಅನ್ವೇಷಿಸ್ತಾ ಇದ್ದಾನೆ. ಅವನು ಪಾರ್ಟ್ ಆಫ್ ದ ಹೋಲ್, ನಾಟ್ ಪಾರ್ಟ್ ಆಫ್ ದ ಕಂಟ್ರಿ, ನಾಟ್ ಪಾರ್ಟ್ ಆಫ್ ಕರ್ನಾಟಕ, ನಾಟ್ ಪಾರ್ಟ್ ಆಫ್ ಬ್ರಾಹ್ಮಿನ್, ನಾಟ್ ಪಾರ್ಟ್ ಆಫ್ ಮೈಸೂರ್, ನಾಟ್ ಪಾರ್ಟ್ ಆಫ್ so and so cult, not part of so and so family, not so cheap he is, not he is so small, not he is not petty, ಬಾವಿ ಒಳಗಿರೋ ಕಪ್ಪೆ ಅಲ್ಲ ಅವನು. ಅವನು ಅಸ್ತಿತ್ವದ ಅನ್ವೇಷಣೆ ಮಾಡೋನು. ಅಸ್ತಿತ್ವದ ತೆರೆಯಲ್ಲಿ ಯಾವ ತಾರತಮ್ಯನೂ ಒಪ್ಪಿಕೊಳ್ಳದವನು, ಯಾವ ಗುರುತುಗಳ ಕಾರಣದಿಂದನೂ ಯಾರನ್ನು ಹಿಂಸಿಸಿದವನು.
ಯಾವ ಸಿದ್ಧಾಂತವನ್ನು ಕಾರಣದಿಂದಲೂ ಮತ್ತೊಂದು ಸಿದ್ಧಾಂತದವರನ್ನು ಹಿಂಸಿಸದವನು, ಕಷ್ಟ ಕೊಡದವನು, ತನ್ನದನ್ನು ಹೇರದವನು, ಒಟ್ಟಾಗಿರುವುದನ್ನು ಹುಡುಕುವವನು, ಆ ಒಟ್ಟಿನೊಳಗಿರುವ ಎಲ್ಲವನ್ನೂ, ಆ ಸಮಗ್ರತೆಯನ್ನು, ಆ ಸಮಗ್ರತೆಯ ಭಾವವನ್ನು, ಲಿಂಗ ಗುಣಗಳನ್ನು, ಲಿಂಗಾಂಗ ಸಾಮರಸ್ಯದ ಸವಿಯ. ಈ ಅಸ್ತಿತ್ವ ಏನಿದೆ ಅದು ಲಿಂಗ, ಇದು ಅಂಗ. ಈ ಒಟ್ಟಾಗಿ ಇರುವುದರೊಳಗೇ ಇರುವ ನಾನು, ಪ್ರತ್ಯೇಕವಾಗಲ್ಲ, ಒಟ್ಟಾಗಿ ಇರುವ ಸಮಗ್ರದ ಜೊತೆಯಲ್ಲಿರುವ ನಾನು ಸಮಗ್ರದ ಭಾಗವಾಗಿಯೇ ಈ ಸಮಗ್ರ ಏನು ಅಂತ ನೋಡ್ತಾ ಇರುವ ಅಸ್ತಿತ್ವದ ಕೂಸು. ಅವ ಧಾರ್ಮಿಕ ಜೀವನ ನಡೆಸೋನು. ಇದು ಮುಳ್ಳು, ಇದು ಹೂವು, ಇದು ಪಕ್ಷಿ, ಇದು ಹಾವು ಅಂತ ಎಷ್ಟು ದಿನ ತೋರಿಸ್ಕೊಡೋಕ್ಕಾಗತ್ತೆ? ಎಲ್ಲ ಕಾಲಕ್ಕೂ ತೋರಿಸ್ಕೊಡುವಂಥದ್ದು ಯಾವುದಿದೆ? ಅದಲ್ವೇ ಮಹಾದೇವ, ಅದಲ್ವೇ ಗೋಪಾಲ ಪಶುಪತಿ. ಅದಕ್ಕೆ ಒಂದು ಹೆಸರು ಜ್ಞಾನ ಪ್ರಕಾಶ. ಆ ಜ್ಞಾನ, ಅದಕ್ಕೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲಯ್ಯ. ಆಹಾ, ನೋಡಿ, ಎಲ್ಲ ಕಾಲಕ್ಕೂ ಎಲ್ಲ ಕ್ಷಣಕ್ಕೂ ಹಿಂಗೆ ಮಾಡಿದ್ರೆ ಸಾಯ್ತಿ, ಹಿಂಗೆ ಮಾಡಿದ್ರೆ ನೀ ಬೀಳ್ತಿ, ಹಿಂಗೆ ಮಾಡಿದ್ರೆ ಹೇಳ್ತಿ, ಹಿಂಗಿರು, ಹಿಂಗೆ ಮಾಡು, ಸುಮ್ಮನಿರು, ಅವ್ರು ನೋಡು, ಇವರು ನೋಡು. ಎಲ್ಲ ಜಗತ್ತಿನ ಎಲ್ಲ ಬಣ್ಣಗಳನ್ನು ತೋರಿಸ್ಕೊಡುವಂಥದ್ದು, ಎಲ್ಲ ರುಚಿಗಳನ್ನು ಆಸ್ವಾದಿಸುವಂಥದ್ದು, ಎಲ್ಲ ಆಗು ಹೋಗುಗಳನ್ನು ಸಾಕ್ಷಿಯಾಗಿ ನೋಡುವಂಥದ್ದು. ಪ್ರತಿ ಒಂದಕ್ಕೂ ಹಿಂದೆ ಇರುವ ಉಪಸ್ಥಿತಿ ಪ್ರಕಾಶ, ಪ್ರಜ್ಞೆ. ಆ ಪ್ರಜ್ಞೆನ ಪರಮಾತ್ಮ ಅಂತ ಕರೆದಿರೋದು. ಆ ಪ್ರಜ್ಞೆನೇ ನೀವು ಕೋಮಾದಲ್ಲಿದ್ದರೆ ಯಾರ್ರಿ ನೀವು? ಉಸಿರಾಡ್ತಿರ್ಬೋದಪ್ಪ, ಕಿಡ್ನಿ, ಲಂಗ್ಸು, ಹಾರ್ಟು ಎಲ್ಲ ಕೆಲಸ ಮಾಡ್ತಾ ಇರ್ಬೋದು. ನುಂಗಬೇಕು ಅಂತನೂ ಗೊತ್ತಿರಲ್ಲ, ಎಂಜಿಲ್ ನುಂಗಬೇಕು ಅಂತ, ರೆಪ್ಪೆ ಮಿಡಿಬೇಕು ಅಂತನೂ ಗೊತ್ತಿರಲ್ಲ. ಕೋಮಾದಲ್ಲಿ ಹಾರ್ಟ್ ಬೀಟ್ ಆಗ್ತಿದೆ ಅಂತನೂ ಗೊತ್ತಿರಲ್ಲ. ಬಿದ್ಕೊಂಡಿದ್ದೀನಿ 40 ವರ್ಷದಿಂದ ಹಾಸಿಗೆಯಲ್ಲಿ ಅಂತ ಬಾಂಬೆಲಿ ಇದ್ದಂಥ ಆ ಜರ್ನಲಿಸ್ಟ್, ಒಂದು ಲೇಡಿ 40 ವರ್ಷ ಕೋಮಾದಲ್ಲಿದ್ದರು ನೋಡಿ. ಜರ್ನಲಿಸ್ಟ್ ಆರ್ ನರ್ಸ್ ಅಂಬಡಿ 40 ವರ್ಷ ಹಾಸಿಗೆ ಮೇಲೆ ಇದ್ದೀನಿ ಅಂತಲೇ ಗೊತ್ತಿಲ್ಲ. ಯಾರು ಗೊತ್ತು ಮಾಡಿ ಕೊಡ್ತಾರೆ ಅವರಲ್ವೇ ಪರಮಾತ್ಮ. ಹೊರಗಡೆ ಕಂಡ್ರೆ ಯಾವ ಸದ್ಗುರು, ಒಳಗಡೆ ಕಂಡ್ರೆ ಪ್ರಜ್ಞೆ. ಕೊನೆಯದಾಗಿ ನೋಡಿ, ರಾತ್ರಿ ಮಲಗ್ತೀರಾ ನೀವು, ಬೆಳಗ್ಗೆ ಹೇಳ್ತೀರಾ ಅಂತ ಯಾವ ಗ್ಯಾರಂಟಿಲಿ ಮಲಗ್ತೀರಾ? ನಿಮ್ಮಮ್ಮ ಎಬ್ಬಿಸ್ತಾರೆ ಅಂದ್ಕೊಂಡಿದ್ದೀರಾ? ನಿಮ್ಮ ಅಲಾರಾಮ್ ಎಬ್ಬಿಸುತ್ತೆ ಅಂದ್ಕೊಂಡಿದ್ದೀರಾ? ನಿಮ್ಮ ಫ್ರೆಂಡ್ ಎಬ್ಬಿಸ್ತಾನೆ ಅಂದ್ಕೊಂಡಿದ್ದೀರಾ? ಅವರೆಲ್ಲರೂ ಸಹಾಯ ಮಾಡೋರು, ಅವರೆಲ್ಲರೂ ನಿನಗೆ ಹೇಳಕ್ಕೆ ಸಹಾಯ ಮಾಡೋರು, ಹೇಳಿಸುವವರು ಪ್ರಜ್ಞೆ. ಪ್ರಜ್ಞೆ ಎದ್ದರೆ ನಿದ್ದೆ ಹೋಯ್ತು. ಪ್ರಜ್ಞೆ ಇರುವವರೆಗೂ ನಿದ್ದೆ ಬರಲ್ಲ. ಎಷ್ಟು ಜೋಗುಳ ಸಂಜೆ ಕೆಂಪು ಮೂಡಿತು ಅಂತ ಎಷ್ಟು ಜೋಗುಳ ಆಡಿದ್ರು ನಿದ್ದೆ ಬರಲ್ಲ. ಪ್ರಜ್ಞೆ ಎದ್ದು ಕೂತಿರೋವರೆಗೂ. ಪ್ರಜ್ಞೆ ಆಯಿತು, ಓಕೆ ಅಂದರೆ ನಿದ್ರೆ. ಪ್ರಜ್ಞೆ ಎದ್ದಾಗ ಅದಕ್ಕೆ ವಚನಕಾರ ಹೇಳಿರೋದು, ಶರಣ ನಿದ್ದೆ ಗೈದರೆ ಜಪ ಕಾಣಿರೋ, ಶರಣನೆದ್ದು ಕುಳಿತರೆ ಶಿವರಾತ್ರಿ ಕಾಣಿ. ಆ ಶರಣ ಅನ್ನೋನು ಯಾರೋ ಶಿವರುದ್ರಪ್ಪನಿಗೆ ಹೇಳ್ತಾ ಇಲ್ಲ, ಅವರು ಲಿಂಗಾಯತರಿಗೆ ಹೇಳ್ತಾ ಇಲ್ಲ,
ಪ್ರಜ್ಞೆಗೆ ಹೇಳ್ತಾ ಇದ್ದಾರೆ. ಪ್ರಜ್ಞೆ ನಿದ್ದೆ ಮಾಡಿದ್ರೆ ಜಪ ಅದು. ಪ್ರಜ್ಞೆ ಎದ್ದು ಕುಳಿತರೆ ಇನ್ನು ಶಿವರಾತ್ರಿ, ಮತ್ತು ನಿದ್ರೆ ಇಲ್ಲ. ಇಂಥ ಪ್ರಜ್ಞಾಪೂರ್ಣ ಬದುಕನ್ನ ಅನ್ವೇಷಣೆ ಮಾಡುವಂಥ, ಯಾವುದೇ ಪೂರ್ವಾಗ್ರಹ ಇಲ್ಲದೆ, ಪೂರ್ವ ನಿರ್ಧಾರಿತ ಇಮೇಜ್ ಇಲ್ಲದೆ, ಈಗ ಇಲ್ಲಿ ಸಂವಹಿಸುವ, ನೋಡುವ, ಆಲಿಸುವ, ಇರುವ, ರುಚಿ ನೋಡುವ, ಮಲಗುವ, ಎಚ್ಚರಗೊಳ್ಳುವ ಎಲ್ಲ ಚೈತನ್ಯಪೂರ್ಣ ಪ್ಲೇಫುಲ್ನೆಸ್, ಲೈವ್ಲಿ ಜೀವನ ಕಂಡುಕೊಳ್ಳುವ ದಾರಿ ನಿಮಗೆ ಸಿಕ್ಕಲಿ ಅಂತ ಹೇಳಿ, ಇಷ್ಟೆಲ್ಲ ಹಂಚ್ಕೊಳ್ಳಿಕ್ಕೆ ಮತ್ತು ನನ್ನೊಳಗೆ ನಾನು ನೋಡಲಿಕ್ಕೆ ನೀವು ಉಪಕಾರ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಇವತ್ತಿನ ದರ್ಶನ ಕಾರ್ಯಕ್ರಮನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್.